ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಸ್ಟ್ಯಾಬಿಂಗ್ ದಿನಾಂಕ 3 ಫೆಬ್ರವರಿ 8:30 ಗಂಟೆ ಸುಮಾರ ಬಿ ಶಂಕರಾನಂದ ಸ್ಟ್ಯಾಚ್ಯೂ ಎದುರುಗಡೆ ಒಂದು ಟ್ರಕ್ ಮೇಲೆ ಕಲ್ಲು ಹಾಕೊಂಡು ಅದರ ಗಾಜ್ ಬ್ರೇಕ್ ಮಾಡಿ ಕೆಲವು ಜನ ಆ ಡ್ರೈವರ್ ಅಯಾಜ್ ಅಕ್ಬರ್ ಸೌನೂರ್ ಅವ್ರ ಮೇಲೆ ಅಸಾಲ್ಟ್ ಮಾಡಿದರೆ, ಅವ್ರಿಗೆ ಚಾಕುವಿಂದ ಅವರ ಥಾಯಿಗೆ ಅಟ್ಯಾಕ್ ಮಾಡಿದ್ದಾರೆ ಮತ್ತು ಒಂದು ಕಿವಿ ಹತ್ತಿರ ಕೂಡ ಒಂದು ಅಸಾಲ್ಟ್ ಆಗಿದೆ. ಈ ಪ್ರಕರಣದ ತಕ್ಷಣವೇ ಆ ದಿನ ರಾತ್ರಿ FIR ಮಾಡಲಾಗಿತ್ತು. 3ನೇ ತಾರೀಕು ರಾತ್ರಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲಿ. ಈ ಘಟನೆ ಏನಿದೆ ಅಂದರೆ, ಈ ಟ್ರಕ್ ಡ್ರೈವರ್ ಸಿನ್ನೋಳಿಯಿಂದ ಬೆಳಗಾವ್ ಕಡೆ ಬರ್ತಾಯಿದ್ರು. ರಾತ್ರಿ ಸುಮಾರು 8 ಗಂಟೆ ಸುಮಾರ ಸೋನ್ವಾಲ್ಕರ್ ವೈನ್ ಅಂಗಡಿ ಹತ್ತಿರ ಒಂದು ಸ್ಪೀಡ್ ಬ್ರೇಕರ್ ಇದೆ. ಅಲ್ಲಿ ಅವರು ಸ್ಪೀಡ್ ಬ್ರೇಕರ್ ಹಾಕಿದಾಗ ಗಾಡಿ ಎಂಟಿ ಇತ್ತು. ಇದು ದೊಡ್ಡದು ದನಿ ಆಯಿತು. ಅದರಿಂದ ಅಲ್ಲಿ ಈ 3 ಆರೋಪಿಗಳು ಅಲ್ಲೇ ಸ್ಪೀಡ್ ಬ್ರೇಕರ್ ಹತ್ತಿರನೇ ಇತ್ತು. ಸೊ ಆ ದನಿಯಿಂದ ಅವರು ಡ್ರೈವರ್ ಮೇಲೆ ಇವರದು ಜಗಳ ಆಯಿತು, ನಮಗೆ ಸಾಯಿಸ್ತೀಯಾ ಅಂತ. ಆವಾಗ ಇವರು ಮಾತಾಡಿಕೊಂಡು ಟ್ರಕ್ ಮುಂದೆ ಹೋಗಿದ್ದಾರೆ. ಈ 3 ಆರೋಪಿ ಇದರಲ್ಲಿ ಇದ್ದಾರೆ. ಅವರು ಒಂದು ಸ್ಕೂಟಿ ತಗೊಂಡು ಅವರಿಗೆ ಬೆನ್ನು ಹತ್ತಿದ್ದಾರೆ. ಈ ಅಯಾಜ್ ಅವರಿಗೆ ಅವರು ನಿಂತಿಲ್ಲ ಅಂದರೆ ಅವರಿಗೆ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗಿದ್ದಾರೆ. ಈ ಬಿ ಶಂಕರಾನಂದ ಅವರ ಸ್ಟ್ಯಾಚ್ಯೂ ಎದುರುಗಡೆ ಆ ಟ್ರಕ್ ನಿಲ್ಲಿಸಲಿಕ್ಕೆ ಅವರು ಒಂದು ಕಲ್ಲು ಹಾಕಿದ್ದಾರೆ ಅವ್ರ ಫ್ರಂಟ್ ಗ್ಲಾಸ್ ಮೇಲೆ. ಅದರಿಂದ ಅವ್ರದ್ದು ಕಂಟ್ರೋಲ್ ಹೋಗಿ ಅವರು ಅಲ್ಲಿ ಒಂದು ಕಾರ್ ನಿಂತಿತ್ತು, ಆ ಕಾರ್ಗೆ ಡಿಕ್ಕಿ ಮಾಡಿದ್ದಾರೆ. ಸೊ ಟ್ರಕ್ ನಿಂತಿದ ಮೇಲೆ ಈ 3 ಮಂದಿ ಈ ಅಥರ್ವ ಡ್ರೈವರ್ ಸೈಡಿಂದ ಬಂದು ಅವರಿಗೆ ಚಾಕುವಿಂದ ಅಸಾಲ್ಟ್ ಮಾಡಿದ್ದಾನೆ. ಇವನು ಪ್ರಶಾಂತ್ ನಾಗೇಶ್ ಡಾಂಗೆ ಅವನು ಲೆಫ್ಟ್ ಸೈಡಿಂದ ಬಂದು ಅವರಿಗೆ ಕೈಯಿಂದ ಅಸಾಲ್ಟ್ ಮಾಡಿದ್ದಾನೆ. ಮತ್ತು ಇವನು ನೀಲಕಂಠ ದುಂಡಪ್ಪ ಅಂತ 3ನೇ ಆರೋಪಿ. ಇವೊಂದೇ ಸ್ಕೂಟಿ ಇತ್ತು. ಈ ವಾಸ್ ಅ ಪಾರ್ಟ್ ಆಫ್ ದ ಪೀಪಲ್ ಅಟ್ಯಾಕಿಂಗ್ ಆನ್ ದ ಟ್ರಕ್. ಅಲ್ಲಿ ಕೆಲವು ಜನ ಆಕ್ಸಿಡೆಂಟ್ ಆಯಿತು ಅಂದ್ರೆ ಟ್ರಕ್ ಮೇಲೆ ಕೂಡ ಸೇರಿದರು. ಸೊ ಈ ಥರ ಸ್ವಲ್ಪ ಗೊಂದಲ ನಿರ್ಮಾಣ ಆಗಿತ್ತು. 24 ಗಂಟೆ ಒಳಗಡೆ ನಮ್ಮ ಅಧಿಕಾರಿಗಳು PI ಕ್ಯಾಂಪ್ ಶ್ರೀ ಆನಂದ್ ಮತ್ತು PI CCB ಶ್ರೀ ನಂದೀಶ್ ಮತ್ತು ಅವರ ತಂಡ ಈ 3 ಆರೋಪಿಗಳನ್ನು ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಲಾಗಿದೆ. ಎಲ್ಲ ಪ್ರಕ್ರಿಯೆ ಮಾಡಿಕೊಂಡು ಈ ನಾವು ನ್ಯಾಯಾಂಗ ಬಂಧನಕ್ಕೆ ಈ ಆರೋಪಿಗಳಿಗೆ ನಾವು ಕಳಿಸ್ತೇವೆ. ಹೌದು, ಅದು ಲಾಂಗ್ ಅದು ಡೆಲಿವರಿ ಒಂದು ಯಡಿಯೂರಪ್ಪ ರೋಡಲ್ಲಿ ಡೆಲಿವರಿ ಮಾಡಿದ್ದಾರೆ ಮತ್ತು ಸ್ವಲ್ಪ ಕಬ್ಬಿಂದು ಕೂಡ ಡೆಲಿವರಿ ಇತ್ತು. ಅದು ಶಿನ್ನೋಳಿಗೆ ಕೊಟ್ಟು ಬಂದಿದ್ದಾರೆ ಅವರು. ಅಲ್ಲಿ ಸೋನ್ವಾಲ್ಕರ್ ವೈನ್ ಹತ್ತಿರ ಈ ಬ್ರೇಕಿಂದ ಅವ್ರದ್ದು ಜಗಳ ಆಯಿತು. ಅಲ್ಲಿಂದ ಚೇಂಜ್ ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ. ಓಕೆ, ಮೊಬೈಲ್ ಕಳ್ತನ ಜಾಸ್ತಿ ಆಗ್ತದೆ ಸರ್. ಹಿಂಗೆ ನಡ್ಕೊಂತ ಹೊಂಟು ಮೊಬೈಲ್ ತುಳು ಮಾಡ್ಕೊಂಡು ಹೋಗ್ತಾರೆ. ಯಾವ ಶಾಪ್ ಅದು? ದಟ್ ನನಗೆ ವಾಟ್ಸಪ್ ಮಾಡ್ತೀರಾ? ವಿಲ್ ಟೇಕ್ ಇಟ್ ಸರ್. ಸೊ ಈ ಪ್ರಕರಣದ 3 ಆರೋಪಿ ಅಥರ್ವ ಗುಂಡು ಉಸುಲ್ಕರ್ 20 ವರ್ಷ, ಪ್ರಶಾಂತ್ ನಾಗೇಶ್ ಡಾಂಗೆ 38 ವರ್ಷ ಮತ್ತು ನೀಲಕಂಠ ದುಂಡಪ್ಪ ಮುರುಗೋಡ್ 19 ವರ್ಷ. ಈ 3 ಆರೋಪಿ ದಸ್ತಗಿರಿ ಆಗಿದ್ದಾರೆ. ಈ ಇಬ್ಬರು ಇದರಲ್ಲಿ ಹಿಂಡಲ್ಕ ವಾಸಿ ಇದ್ದಾರೆ, ಒಬ್ಬ ಗಾಂಧಿನಗರ ವಾಸಿ ಇದ್ದಾರೆ. ಈಗ ಬೆಳಗಾವಿ ಸಿಟಿಯಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಚಾಕು ಚೂರಿನೇ ಸಣ್ಣ ಸಣ್ಣ ಹುಡುಗರು ಕೂಡ ಆ ಚಾಕು ಚೂರಿನೇ ಸಂಸ್ಕೃತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಅವೇರ್ನೆಸ್ಸು, ಸ್ಟ್ರಿಕ್ಟ್ಲಿ ಏನಾದರೂ ಆ್ಯಕ್ಷನ್ ಏನಾದರೂ ಕ್ರಮ ಚಿಕ್ಕ ಹುಡುಗರು ಸಣ್ಣ ಸಣ್ಣ ಮಾತಿಗೂ ಕೂಡ ಚಾಕು ತೆಗೆಯೋದು, ಟ್ಯಾಬಿಂಗ್ ಆಗೋದು ಈ ಥರ ಆಗ್ತಾ ಇದೆ ಪದೇ ಪದೇ. ಭಾಳಷ್ಟು ಎಲ್ಲ ಜಗಳದಲ್ಲೂ ಕೂಡ ಟ್ಯಾಬಿಂಗು, ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಟ್ಯಾಬಿಂಗು. ಸಣ್ಣ ಸಣ್ಣ ಹುಡುಗರು ಚಾಕು ಚೂರಿ ಇಟ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಬೆಳಗಾವಿನಲ್ಲಿ. ನೀವು ಲಾಸ್ಟ್ ಟೈಮ್ ಒಂದು ಅವೇರ್ನೆಸ್ ಮಾಡಿದ್ರ, ಯಾರು ಟ್ಯಾಬಿಂಗ್ ಇದು ಎವಿಡೆನ್ಸ್ ಇನ್ನೂ ವೆಪನ್ಸ್ ಯಾರು ಇಟ್ಕೊಂಡು ಅಡ್ಡಾಡ್ತಾರೆ ಅವ್ರನ್ನ ಹಿಡಿದು ಕೇಸ್ ಆಮೇಲೆ ನಿಂತು ಸರ್. ಅದು ಹೋದ ವರ್ಷ ಈ ಪ್ರಾಬ್ಲಮ್ಗೆ ಬಗೆಹರಿಸಲಿಕ್ಕೆ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ರಚನೆ ಮಾಡಿದ್ದೀವಿ. ಹೋದ ವರ್ಷ ಆರ್ಮ್ಸ್ ಆ್ಯಕ್ಟ್ನಲ್ಲಿ ಟೋಟಲ್ 34 ಕೇಸಸ್ ನಾವು ಬುಕ್ ಮಾಡಿದ್ದೀವಿ. ರ್ಯಾಂಡಮ್ ಚೆಕಿಂಗ್ನಲ್ಲಿ ಯಾರು ವೆಪನ್ ಜೊತೆಗೆ ಸಿಕ್ಕಿದ್ದಾರೆ. ಈ ವರ್ಷ ಮತ್ತೆ ಅದು ಸ್ಕ್ವಾಡ್ ಆ್ಯಕ್ಟಿವೇಟ್ ಮಾಡ್ತೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಇದು ಚೆಕಿಂಗ್ ಮಾಡ್ತೀವಿ.